180ನೇ ಶ್ಲೋಕ. ಮತ್ಕಥಯಾ ಚ ನಿತ್ಯಂ ಮತ್ಸಂಗಾತ್ ಮತ್ಪಾದಸಂಗಾತ್ ಗುಣಕೀರ್ತನಾನ್ಮೇ ನಿರ್ವೈರಸಾಮ್ಯೋಪಶಮೇನ ಪುತ್ರಾಃ ಜಿಹಾಸಯಾ ದೇಹ ಗೇಹಾತ್ಮ ಬುದ್ಧೇಃ. ಇದು ಕೂಡ ಋಷಭರೂಪಿ ಪರಮಾತ್ಮನ ಉಪದೇಶವೇ. ಇಲ್ಲಿ ಒಟ್ಟಿಗೆ ಒಂದು ಸುಮಾರು ಶ್ಲೋಕಗಳು ಅದೇ ಪಂಚಮ ಸ್ಕಂದ ಶ್ಲೋಕವನ್ನೇ ತೆಗೆದುಕೊಳ್ತಾ ಇದ್ದಾರೆ. ಮತ್ಕರ್ಮಭಿಃ ಮತ್ಕಥಯ ಚ ನಿತ್ಯಂ ಮತ್ಪಾದ ಸಂಗಾತ್ ಗುಣಕೀರ್ತನಾತ್ ಮೇ ನಿರ್ವೈರಸಾಮ್ಯ ಉಪಶಮೇನ ಪುತ್ರಾಹ ಅಂತ ವಿಸರ್ಗ ಲೋಪ ಆಗಿದೆ ಸಂಧಿಯಾಗಿ, ಜಿಹಾಸಯ ದೇಹ ಗೇಹಾತ್ಮ ಬುದ್ಧೇಃ. ಅಂದ್ರೆ ಈ ರೀತಿಯಲ್ಲಿ ನಾವು ಇದ್ದವರಾಗಿ ಸಾಧನೆಯನ್ನ ಮಾಡಬೇಕು ಅನ್ನೋದನ್ನ ಋಷಭರೂಪಿ ಪರಮಾತ್ಮ ಹೇಳ್ತಾ ಇರೋದು. ಪುತ್ರಾಹ ಅಂತ ಸಂಬೋಧನೆ, ಎಲೆ ಮಕ್ಕಳೇ ಅಂದ್ರೆ ಒಟ್ಟು ಏನ್ ಹೇಳ್ತಿದ್ದಾನೆ ಅಂದ್ರೆ ನಾವು ನಿರಂತರವಾಗಿ ಭಗವತ್ಪರವಾದ ಕಾರ್ಯಗಳನ್ನು ಮಾಡಬೇಕು. ಅಂದ್ರೆ ಭಗವಂತನ ಗುಣಗಾನವನ್ನು ಮಾಡುವಂಥದ್ದು, ಭಗವಂತನ ಪಾದೋದಕವನ್ನು ಧಾರಣೆ ಮಾಡುವಂಥದ್ದು, ಮತ್ತು ಯಾರಿಗೂ ಕೂಡ ಹಿಂಸೆಯನ್ನು ಕೊಡದೇ ಇರತಕ್ಕಂಥದ್ದು, ಎಲ್ಲರ ಮೇಲೆ ಕ್ಷಮಾಗುಣವನ್ನು ತೋರುವಂಥದ್ದು, ಮತ್ತು ಈ ನಮ್ಮ ಮನೆ ಇದಕ್ಕೆ ಸಂಬಂಧಪಟ್ಟ ವಸ್ತುಗಳು ನಮ್ಮವರು ಇದು ಯಾವುದ್ರ ಬಗ್ಗೆನೂ ಕೂಡ ಅಭಿಮಾನ, ಅತಿಯಾದ ವ್ಯಾಮೋಹವನ್ನು ಇಟ್ಟುಕೊಳ್ಳದೆ ಇರೋದು, ಹೀಗೆಲ್ಲ ಇದ್ದವರಾಗಿ ಸಾಧನೆಯನ್ನ ಮಾಡಿ ಮೋಕ್ಷಕ್ಕೆ ಹೋಗುವ ಉಪಾಯವನ್ನ ಕಂಡುಕೊಳ್ಳಿ, ಮೋಕ್ಷದ ದಾರಿಯನ್ನ ಕಂಡುಕೊಳ್ಳಿ ಎಂಬುದಾಗಿ ಹೇಳತಕ್ಕಂಥ ಮಾತು. ಮತ್ಕರ್ಮಭಿಹಿ ಅಂತ ಹೇಳಿದ್ರೆ ಭಗವಂತನ ಆರಾಧನೆ ಮಾಡುವಂಥದ್ದು, ಯಜ್ಞದ ಮೂಲಕವಾಗಿ, ದಾನದ ಮೂಲಕವಾಗಿ, ತಪಸ್ಸಿನ ಮೂಲಕವಾಗಿ, ಅಥವಾ ಪ್ರತಿಮಾದಿಗಳಿಗೆ ಅರ್ಚನೆ, ಸ್ತೋತ್ರ, ಪಾರಾಯಣ, ಭಜನೆ, ನಾಮಸಂಕೀರ್ತನೆ ಅಂತ ಈ ರೀತಿಯಾಗಿ ಈ ಎಲ್ಲ ಆರಾಧನೆಗಳ ಮೂಲಕವಾಗಿ ಮತ್ಕರ್ಮಭಿಹಿ ಅಂದ್ರೆ ನನಗೆ ಸಂಬಂಧಪಟ್ಟಂತ ಕಾರ್ಯಗಳು, ಭಗವಂತನ ಕಾರ್ಯಗಳನ್ನು ಮಾಡುವ ಮೂಲಕವಾಗಿ, ಮತ್ತು ಮತ್ಕಥ ಭಗವಂತನಿಗೆ ಸಂಬಂಧಪಟ್ಟಂತ ಕಥಾಶ್ರವಣವನ್ನು ಮಾಡುವಂಥದ್ದು. ಮತ್ಕಥಯಾಚ ನಿತ್ಯದ ಯಾವತ್ತು ಒಂದ್ ದಿವಸ ಅಲ್ಲ, ನಿರಂತರವಾಗಿ ಭಗವಂತನಿಗೆ ಸಂಬಂಧಪಟ್ಟ ಕೆಲಸ ಮಾಡುವಂಥದ್ದು, ನಿರಂತರವಾಗಿ ಭಗವತ್ ಕಥಾಶ್ರವಣ ನಿತ್ಯಂ ನಿರಂತರವಾಗಿ ಭಗವತ್ ಕಥಾಶ್ರವಣ ಮಾಡುವಂಥದ್ದು. ಮತ್ಪಾದ ಸಂಗಾತು ಭಗವಂತನ ಪಾದದ ಸಂಘ. ಭಗವಂತನ ಪಾದದ ಸಂಘ ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ, ಇಲ್ಲಿ ಪಾದ ಅಂತ ಹೇಳಿದ್ರೆ ಮಮ ಪಾದ, ಪಾದ ಶಬ್ದಕ್ಕೆ ಭಗವಂತನ ಸ್ವರೂಪ ಅಂತ ಅರ್ಥ. ಯೇಷು ತೇ ಮತ್ಪಾದಾಹ, ಮಮ ಪಾದಃ ಯೇಷಾಂತೆ ಮತ್ಪಾದಾಹ ತೇಷಾಂ ಸಂಗಾತ್ ಅಂದ್ರೆ ಮಹಾತ್ಮರ ಸಂಘ ಅಂತ ಅರ್ಥ. ಅಂದ್ರೆ ನೋಡಿ, ಭಗವಂತನ ಪಾದ ಶಬ್ದಕ್ಕೆ ಭಗವಂತನ ಸ್ವರೂಪ ಅಂತ ಅರ್ಥ. ಭಗವಂತನ ಸ್ವರೂಪವನ್ನು ನಿರಂತರವಾಗಿ ಯಾರು ಮನಸ್ಸಿನಲ್ಲಿ ಧಾರಣೆ ಮಾಡಿರುತ್ತಾರೋ ಅಂದ್ರೆ ಅಪರೋಕ್ಷ ಜ್ಞಾನಿಗಳು, ಭಗವದ್ ಭಕ್ತರು. ನಾವು ರಾಯರ ಹತ್ರ ಹೋಗ್ತೀವಿ, ವ್ಯಾಸರಾಜರ ಹತ್ರ, ವಾದಿರಾಜರ ಹತ್ರ, ಎಲ್ಲ ಜ್ಞಾನಿಗಳ ಬಳಿಗೆ ಹೋಗ್ತೀವಿ. ಯಾಕೆ? ಅವರೆಲ್ಲ ಮತ್ಪಾದರು. ಭಗವಂತನ ಪಾದ ಅಂದ್ರೆ ಸ್ವರೂಪವನ್ನ ನಿರಂತರವಾಗಿ ಮನಸ್ಸಿನಲ್ಲಿ ಧರಿಸಿರ್ತಕ್ಕಂಥವ್ರು ಅಂತ ಮಹಾತ್ಮರ ಸಂಘ ಅಂತ. ಮತ್ಪಾದ ಸಂಘ ಅಂದ್ರೆ ವೈಕುಂಠದಲ್ಲಿರ್ತಕ್ಕಂಥ ಭಗವಂತನ ಪಾದವನ್ನು ನಾವು ಹಿಡಿಲಿಕ್ಕಾಗೋದಿಲ್ಲ. ಅದಕ್ಕೆ ಅರ್ಥ ಏನು? ಮತ್ಪಾದ ಶಬ್ದಕ್ಕೆ ಮಮ ಪಾದ, ಪಾದ ಶಬ್ದಕ್ಕೆ ಸ್ವರೂಪ ಅಂತ ಅರ್ಥ. ಮಮ ಪಾದ ಯೇಷು ಯಾರಲ್ಲಿ ನನ್ನ ಪಾದ, ಯಾರಲ್ಲಿ ನನ್ನ ಸ್ವರೂಪ ನಿರಂತರವಾಗಿ ಇರುತ್ತದೋ, ನಿರಂತರವಾಗಿ ಯಾರು ಭಗವಂತನ ಧ್ಯಾನವನ್ನ ಮಾಡ್ಕೊಂಡಿರ್ತಾರೋ ಮಹಾತ್ಮರು, ಭಗವದ್ ಭಕ್ತರು, ಅವರ ಸಂಘ ಮಾಡಬೇಕು ಅಂತ ಅರ್ಥ. ಈ ಮತ್ಪಾದ ಶಬ್ದ ಸಂಘಕ್ಕೆ ಮಹಾತ್ಮರ ಸಂಘ ಅಂತ ಅರ್ಥ. ಮತ್ತು ಗುಣಕೀರ್ತನಾತ್ ಭಗವಂತನ ಗುಣಗಳು, ದೇವಕಿ ನಂದನ, ನಂದಕುಮಾರ, ಭಗವಂತನ ಸರ್ವಕರ್ತೃತ್ವ, ಸರ್ವಪಾಲಕತ್ವ, ಸರ್ವಾಂತರ್ಯಾಮಿ, ಸರ್ವೋತ್ತಮ, ಹೀಗೆ ಭಗವಂತನಲ್ಲಿ ಇರತಕ್ಕಂಥ ಗುಣಗಳನ್ನ ನಿರಂತರವಾಗಿ ಕೀರ್ತನೆ ಮಾಡುವುದು. ಕೀರ್ತನೆ ಕೃತಿ ಸಂಕೀರ್ತನೆ, ಅದನ್ನ ಬಾಯ್ಬಿಟ್ಟು ಹೇಳೋದು, ಹಾಡೋದು, ಹೊಗಳೋದು, ಭಜನೆ ಮಾಡೋದು ಅಂತ ಅರ್ಥ. ನಿರ್ವೈರ ಸಾಮ್ಯೋಪಶಮೇನ, ನಿರ್ವೈರ ಸಾಮ್ಯ ಉಪಶಮೇನ, ಯಾರಲ್ಲೂ ಕೂಡ ವೈರವನ್ನ ಮಾಡದೇ ಇರತಕ್ಕಂಥದ್ದು. ವೈರ ಅಂದ್ರೆ ಅವ್ರನ್ನ ಕಂಡ್ರೆ ನನಗಾಗಲ್ಲ, ಈ ತರ ಯಾರಲ್ಲೂ ವೈರ ಭಾವನೆ, ಅವನು ಕೊಂದು ಬಿಡುತ್ತೇನೆ, ಅವನಿಗೆ ಹೊಡಿತೇನೆ, ಅವನಿಗೇನೋ ಅನ್ಯಾಯ ಮಾಡ್ತೇನೆ, ಇದೆಲ್ಲ ವೈರ ಭಾವನೆ ಇದೆಯಲ್ಲ, ಅದನ್ನು ಬಿಡಬೇಕು. ಮತ್ತೊಬ್ಬರಿಗೆ ತೊಂದರೆ ಕೊಡ್ತೇನೆ, ಮತ್ತೊಬ್ಬರು ಹಾಳಾಗೋಗ್ಲಿ, ಈ ತರ ಮತ್ತೊಬ್ಬರ ಬಗ್ಗೆ ಕೆಟ್ಟದ್ದನ್ನ ಆಲೋಚನೆ ಮಾಡೋದು ಬಿಡಬೇಕು. ಯಾಕಂದ್ರೆ ನಾವು ಮತ್ತೊಬ್ಬರ ಬಗ್ಗೆ ಕೆಟ್ಟದ್ದನ್ನ ಆಲೋಚನೆ ಮಾಡೋದು, ಕೆಟ್ಟದ್ದನ್ನ ಬಯಸೋದು, ಕೆಟ್ಟದಾಗ್ಲೇ ಶಾಪ ಹಾಕೋದು, ಅದೇ ನಾವು ಆಲೋಚನೆ ಮಾಡಿದ ಕೂಡಲೇ ಶಾಪ ಹಾಕಿದ ಕೂಡಲೇ ಅವರಿಗೆಲ್ಲ ಆಗಲ್ಲ, ಅವ್ರಿಗೆ ಅದರಿಂದ ಏನು ಕೆಟ್ಟದಾಗಲ್ಲ. ನಮ್ಮ ತಪಶಕ್ತಿ ಕಡಿಮೆ ಆಗತ್ತದ್ರಿಂದ ನಾವು ಮತ್ತೊಬ್ಬರನ್ನ ನಿಂದನೆ ಮಾಡೋದು, ಮತ್ತೊಬ್ಬರ ಬಗ್ಗೆ ಶಾಪ ಹಾಕೋದು, ಇದೆಲ್ಲ ಮಾಡೋದ್ರಿಂದ
ಅವರಿಗೇನು ಹಾನಿ ಇಲ್ಲ. ನಾವ್ ಯಾರನ್ನ ಉದ್ದೇಶಿಸಿಕೊಂಡು ಹಾಗೆಲ್ಲ ಮಾಡ್ತೇವೆ ಅವ್ರಿಗೇನಾಗಲ್ಲ. ನಮ್ಮ ತಪಶಕ್ತಿ ನಮ್ಮ ಸಾಧನೆ ಏನಾಗತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಮೊದಲೇ ಕಡಿಮೆ ಇರುತ್ತೆ, ಇನ್ನೂ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ನಿರ್ವೈರ ಭಾವೇನ, ಯಾರ ಬಗ್ಗೆನೂ ಕೂಡ ವೈರಭಾರ್ಯ ಇರಬಾರದು. ಮತ್ತು ಸಾಮ್ಯ ಉಪಶಮೇನ, ಯಾರ ಬಗ್ಗೆ ನಿರ್ವೈರ ಶಾ ನಿರ್ವೈರ ನಿರ್ವೈರ, ಇದೊಂದು ಒಂದೊಂದು ಪ್ರತ್ಯೇಕವಾಗಿರ್ತಕ್ಕಂಥ ಗುಣಗಳು. ಯಾರ ಬಗ್ಗೆಯೂ ಕೂಡ ವೈರ ಭಾವನೆ ಇರಬಾರದು. ಮತ್ತು ಸಾಮ್ಯ ಉಪಶಮೇನ, ಸಾಮ್ಯ ಮತ್ತು ಉಪಶಮ ಎರಡು ಬೇರೆ ಬೇರೆ. ಸಾಮ್ಯ ಶಬ್ದಕ್ಕೆ ಕ್ಷಮಾಗುಣ ಅಂತ ಅರ್ಥ. ಆ ಸಾಮ್ಯ ಅಂದ್ರೆ ಎಲ್ಲರೂ ಕೂಡ ಕ್ಷಮಾಗುಣ ಅದಕ್ಕೆ ಸಾಮ್ಯ ಶಬ್ದಕ್ಕೆ ಎಲ್ಲರೂ ನನ್ನಂತೆ. ನಾನು ಯಾರೋ ಒಬ್ಬ ವ್ಯಕ್ತಿಗೆ ಊಟದಲ್ಲಿ ವಿಷ ಹಾಕ್ತೀನಿ ಅಂತ ಅನ್ಕೊಂಡ್ರೆ, ಊಟದಲ್ಲಿ ವಿಷ ಹಾಕಿದ್ರೆ ಏನಾಗತ್ತೆ, ನಾನು ವಿಷದಿಂದ ನನಗೇನಾಗತ್ತೋ ಅವನಿಗೂ ಹಾಗೆ ಅಲ್ವಾ. ಅಲ್ಲಿಗೆ ಅವನಿಗೆ ವಿಷ ಹಾಕ್ತೀನಿ ಅಂದ್ರೆ ಆ ವಿಷದಿಂದ ಅವನಿಗೇನ್ ತೊಂದರೆ ಆಗತ್ತೋ ನಾ ತಿಂದ್ರು ನನಗೆ ಅದು ತೊಂದರೆ ಅಲ್ವಾ. ತೊಂದರೆ ಆಗುವಂತ ಕೆಲಸ ಯಾಕೆ ಮಾಡ್ಬೇಕು? ಇನ್ನೊಬ್ಬರಿಗೇನೋ ಕೆಟ್ಟದ್ದನ್ನ ಬಯಸೋದು, ಅವನಿಗೆ ಗೊತ್ತಿಲ್ಲದೆ ಅವನಿಗೇನೋ ಕೆಟ್ಟದ್ದನ್ನ ಮಾಡೋದು, ಇದರಿಂದ ತಪ್ಪು. ಹಾಗಾಗಿ ನಾವು ಮತ್ತೊಬ್ಬರ ಬಗ್ಗೆ ಕೆಟ್ಟದ್ದನ್ನ ಆಲೋಚನೆ ಮಾಡೋದು, ಕೆಟ್ಟದ್ ಮಾಡೋದು ಮೊದಲು ನಾವು ನಮ್ಮ ಬಗ್ಗೆ ಅದನ್ನ ಆಲೋಚನೆ ಮಾಡ್ಕೊಳ್ಬೇಕು. ಇದರಿಂದ ಇದು ನನಗೆ ಯಾರು ನನಗೇನ್ ತೊಂದರೆ ಅನ್ನೋ ಆಲೋಚನೆ ಬಂದ್ರೆ ಹಾಗೆ ಯಾರಿಗೂ ನಾವು ಕೆಟ್ಟದ್ದನ್ನ ಮಾಡುವ ಬಯಕೆನೆ ಮನಸ್ಸಲ್ಲಿ ಹುಟ್ಟೋದಿಲ್ಲ. ಹಾಗಾಗಿ ಸಾಮ್ಯ ಭಾವನೆ ಶಬ್ದಕ್ಕರ್ಥ ಅದು. ಎಲ್ಲರನ್ನೂ ಸಮಾನವಾಗಿ, ಎಲ್ಲರೂ ನನ್ನಂತೆ ಅಲ್ವಾ. ನನಗೆ ಯಾವ್ದ್ರಿಂದ ಸುಖನೋ ಎಲ್ಲರಿಗೂ ಅದರಿಂದನೇ ಸುಖ. ನನಗೆ ಯಾವ್ದು ಬಂದ್ರೆ ಒಳ್ಳೇದು ಎಲ್ಲರಿಗೂ ಅದು ಬಂದ್ರೆ ಒಳ್ಳೇದು. ನನಗೆ ಯಾವರಿಂದ ದುಃಖ ಹಿಂಸೆ ಆಗತ್ತೋ ಎಲ್ಲರಿಗೂ ಅದರಿಂದ ದುಃಖ ಹಿಂಸೆ ಆಗತ್ತೆ. ಹಾಗೆ ನನಗೆ ಬೇಕಾದದ್ದು ಎಲ್ಲರಿಗೂ ಬೇಕು, ನನಗೆ ಬೇಡವಾದದ್ದು ಯಾರಿಗೂ ಬೇಡ, ಈ ಭಾವನೆ ಇರಬೇಕು ಸಾಮ್ಯ. ಮತ್ತು ಉಪಶಮ ಶಬ್ದಕ್ಕೆ ಕ್ಷಮ ಅಂತ ಅರ್ಥ. ಕ್ಷಮಾಗುಣ, ಯಾರೋ ಏನೋ ಆಕಸ್ಮಿಕವಾಗಿ ಗೊತ್ತಿಲ್ಲ ತಪ್ಪು ಮಾಡ್ತಾರೆ, ಆ ತಪ್ಪನ್ನ ಕ್ಷಮಿಸುವಂತ ಒಂದು ದೊಡ್ಡ ಗುಣ ಕ್ಷಮಾಗುಣ ಎಂಬುದು ಇರಬೇಕು. ನಿರ್ವೈರ ಸಾಮ್ಯ ಉಪಶಮೇನ ಪುತ್ರಾಹ ಅಂತ ಸಂಬೋಧನೆ, ಎಲೆ ಮಕ್ಕಳೇ. ಮತ್ತು ದೇಹ ಗೇಹಾತ್ಮ ಬುದ್ಧೇ ಜಿಹಾಸಯ, ದೇಹ ಈ ನಮ್ಮ ಪ್ರಾಕೃತವಾದ ದೇಹ. ಗೇಹ ಅಂದ್ರೆ ನಾವು ಮಾಡಿಕೊಂಡಂತ ಒಂದು ಮನೆಗೆ ಸಂಬಂಧ ಮಡದಿ ಮಕ್ಕಳು ಬಂಧು ಬಾಂಧವರೆಲ್ಲರೂ ಕೂಡ ಅವೆಲ್ಲವನ್ನು ಕೂಡ ಬಿಡಬೇಕು ಎಂಬತಕ್ಕಂಥ ಒಂದು ಬುದ್ಧಿ. ಆತ್ಮಿಚ್ಛಾ ಜಿಹಾಸ ಶಬ್ದಕ್ಕರ್ಥ ಬಿಡುವ ಇಚ್ಛೆ. ಅಂದ್ರೆ ಏನು, ಮನೆ ಮಡದಿ ಮಕ್ಕಳು ಎಲ್ಲ ಬಿಟ್ಟು ನಾವು ಕಾಡಿಗೆ ಹೋಗ್ಬೇಕು ಅಂತ ಅರ್ಥ ಅಲ್ಲ. ಯಾವುದರ ಬಗ್ಗೆಯೂ ಅತಿಯಾದ ವ್ಯಾಮೋಹ ಇರಬಾರದು, ಓವರ್ ಅಟ್ಯಾಚ್ಮೆಂಟ್ ಇರಬಾರದು. ಎಲ್ಲರ ಮೇಲೆ ಪ್ರೀತಿ ವಿಶ್ವಾಸ ವಾತ್ಸಲ್ಯ ಇರಬೇಕು, ಆದ್ರೆ ಯಾವುದರ ಮೇಲೂ ಕೂಡ ಅತಿಯಾದ ವ್ಯಾಮೋಹ ಇರಬಾರದು. ಯಾಕಂದ್ರೆ ಅತಿ ಸರ್ವತ್ರ ವರ್ಜಯೇತಂತ, ಯಾವುದು ಅತಿ ಆಗಬಾರದು ಅಂತ. ಅಮೃತವು ಅತಿಯಾದರೆ ವಿಷ ಅಂತ ಅಲ್ವಾ. ಅಮೃತ ಎಷ್ಟು ಒಳ್ಳೆಯದು, ಎಷ್ಟು ಸ್ವಾದಿಷ್ಟವಾದದ್ದು, ಎಷ್ಟು ರುಚಿಕರವಾದದ್ದು, ಎಷ್ಟು ದೈವಿ ಶಕ್ತಿಯನ್ನು ಹೊಂದದ್ದು, ಅದನ್ನು ಕೂಡ ಅತಿಯಾಗಿ ಕುಡಿದ್ರೆ ವಿಷ ಆಗತ್ತೆ ಅಂತ. ಯಾವುದಾದ್ರೂ ಅಷ್ಟೇ ಅತಿ ಆಗ್ಬಾರ್ದು. ಹಾಗಾಗಿ ಯಾರ ಬಗ್ಗೆ, ನಮ್ಮ ದೇಹದ ಬಗ್ಗೆ ಅತಿಯಾದ ದೇಹದ ಬಗ್ಗೆ ಕಾಳಜಿ. ಇವತ್ತಂತೂ ನಾವು ಇದಕ್ಕೆ ತುಂಬಾ ಉದಾಹರಣೆಗಳು ನೋಡ್ತೀವಿ. ಅತಿಯಾದ ದೇಹದ ಸೌಂದರ್ಯವನ್ನ ಕಾಪಾಡಿಕೊಳ್ಳಿಕ್ಕೋಸ್ಕರವಾಗಿ ಏನೇನೋ ಮಾಡಿಕೊಂಡು ಪ್ರಾಣವನ್ನ ಬಿಡ್ತಾ ಇದ್ದಾರೆ ಎಷ್ಟೋ ಜನಗಳು. ಆ ದೇಹದ ಬಗ್ಗೆ ಅತಿಯಾದ ವ್ಯಾಮೋಹ, ನನ್ನ ದೇಹ ಹೀಗೆ ಇರಬೇಕು, ನನ್ನ ಅವಯವಗಳು ಹೀಗೆ ಇರಬೇಕು ಅಂತ ಹೇಳಿ ಅದಕ್ಕೆ ಏನೇನೋ ರೀತಿಯಾಗಿರ್ತಕ್ಕಂಥ ರಾಸಾಯನಿಕಗಳನ್ನೆಲ್ಲ ಬಳಸುವಂಥದ್ದು, ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಪ್ರಕ್ರಿಯೆಗಳನ್ನು ಮಾಡಿಕೊಂಡು ದೇಹವನ್ನೇ ಬಿಡುವಂತಹ ಸಂದರ್ಭಕ್ಕೆ ಹೋಗ್ತಾ ಇದ್ದಾರೆ. ಹಾಗಾಗಿ ದೇಹದ ಬಗ್ಗೆ ಆಗಲಿ ಅಥವಾ ಯಾಕಂದ್ರೆ ನಮಗೆ ಎಲ್ಲದಕ್ಕಿಂತ ಹೆಚ್ಚು ವ್ಯಾಮೋಹ ನಮ್ಮ ಬಗ್ಗೆ ನಮಗೆ ಅತಿಯಾದ ಪ್ರೀತಿ, ನಮ್ಮ ದೇಹದ ಬಗ್ಗೆ ನಮಗೆ ಅತಿಯಾದ ವಾತ್ಸಲ್ಯ, ಅದನ್ನು ಬಿಡಬೇಕು. ಮತ್ತು ನಮ್ಮ ಮನೆ, ನಮ್ಮ ಮಕ್ಕಳು, ನಮ್ಮ ಬಂಧು ಬಾಂಧವರು, ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಯಾರ ಬಗ್ಗೆಯೂ ಕೂಡ ಅತಿಯಾದ ವಾತ್ಸಲ್ಯ ಇರಬಾರದು. ಅತಿಯಾದ ಪ್ರೀತಿ ದುಃಖಕ್ಕೆ ಕಾರಣ. ಯಾರನ್ನೇ ಆಗ್ಲಿ ಅತಿಯಾಗಿ ಹಚ್ಕೊಂಡ್ರೆ ಸ್ವಲ್ಪ ವ್ಯತ್ಯಾಸ ಆದ್ರೂ ಕೂಡ ದುಃಖ ಆಗತ್ತೆ. ಹಾಗಾಗಿ ಯಾರನ್ನು ಅತಿಯಾಗಿ ಹಚ್ಚಿಕೊಳ್ಳಬಾರದು. ದೇವರೊಬ್ಬನನ್ನ ಬಿಟ್ಟು, ಯಾಕೆ ನಮಗೆ ಮೋಸ ಮಾಡದೇ ಇರೋನು ಅಥವಾ ಏನೋ ಆಗದೆ ಇರೋನು, ನಾವ್ ಯಾರನ್ನೋ ಅತಿಯಾಗಿ ಹಚ್ಕೊಂಡಿರ್ತೀವಿ, ಅವ್ರು ನಮ್ಗೆ ಮೋಸ ಮಾಡದೇ ಇರ್ಬೋದು, ಆದ್ರೆ ಯಾವುದೋ ಒಂದ್ ದಿವಸ ಅವ್ರಿಗೆ ಏನೋ ಒಂದ್ ಆಗತ್ತಲ್ವಾ, ಏನೋ ಒಂದ್ ಸ್ವಲ್ಪ ಆದ್ರೂ ನಾವು ಸಹಿಸ್ಕೊಳ್ಲಿಕ್ಕೆ ಆಗೋದಿಲ್ಲ. ಅದರಿಂದ ನಮಗೆ ತುಂಬಾ ತೊಂದರೆ ಆಗತ್ತೆ. ಹಾಗಾಗಿ ಏನೂ ಆಗದೆ ಇದ್ದವನು ಅಥವಾ ಏನು ತೊಂದರೆ ಮಾಡದೇ ಇದ್ದವನು ಭಗವಂತ ಮಾತ್ರ. ಹಾಗಾಗಿ ದೇವರ ಬಗ್ಗೆ ಮಾತ್ರ ಅತಿಯಾದ ಅಟ್ಯಾಚ್ಮೆಂಟ್ ಬೇಕು, ಅತಿಯಾಗಿ ಹಚ್ಕೊಳ್ಬೇಕು ಬಿಟ್ಟು ಭಗವಂತನನ್ನ ಬಿಟ್ಟು ಮತ್ತೆ ಯಾರನ್ನೂ ಕೂಡ ಅತಿಯಾಗಿ ಹಚ್ಚಿಕೊಳ್ಳಬಾರದು. ಜಿಹಾಸ ಶಬ್ದಕ್ಕೆ ಆತುಮಿಚ್ಛಾ ಜಿಹಾಸ, ಬಿಡುವ ಇಚ್ಛೆ ಅಂತ ಅರ್ಥ. ಅಂದ್ರೆ ಯಾರ ಬಗ್ಗೆಯೂ ಕೂಡ ಅತಿಯಾದ ವ್ಯಾಮೋಹ ಇರಬಾರದು ಅನ್ನೋದು ಒಟ್ಟ ಅಭಿಪ್ರಾಯ. ಹೀಗೆ ಈ ಭಾವನೆಯನ್ನು ಹೊತ್ತವರಾಗಿ ಸಾಧನೆಯನ್ನ ಮಾಡಿ ಅಂತ ಅರ್ಥ. ಮತ್ಕರ್ಮಭಿಹಿ ಮದ್ಗೃಹ ಸಮ್ಮಾರ್ಜನಾದಿಭಿಹಿ, ಶ್ಲೋಕದಲ್ಲಿ ಮತ್ಕರ್ಮ ಅಂತಿದೆ. ಮತ್ಕರ್ಮ ಶಬ್ದಕ್ಕರ್ಥ ಏನು, ಮದ್ಗೃಹ ನನ್ನ ಮಂದಿರ, ಭಗವಂತನ ಮಂದಿರ, ದೇವಾಲಯಗಳು, ಅದನ್ನು ನಾವು ಗುಡಿಸೋದು, ರಂಗೋಲಿ ಹಾಕೋದು, ನೀರು ಹಾಕಿ ಕ್ಲೀನ್ ಮಾಡೋದು, ಏನೋ ಗಲೀಜಿತ್ತು ಕ್ಲೀನ್ ಮಾಡುವಂಥದ್ದು, ಅಥವಾ ದೇವರಿಗೆ ಬಳಸುವಂತ ಪಾತ್ರೆ ಇತ್ಯಾದಿಗಳನ್ನು ತೊಳೆಯುವಂಥದ್ದು, ಇದೆಲ್ಲ ಮತ್ಕರ್ಮ, ಭಗವಂತನಿಗೆ ಸಂಬಂಧಪಟ್ಟಂತ ಕ್ರಿಯಾ, ಶಾರೀರಿಕವಾದ ಕ್ರಿಯಾ. ಮದ್ಗೃಹ ಸಮ್ಮಾರ್ಜನಾದಿಭಿಹಿ. ಇನ್ನು ಮತ್ಪಾದ ಸಂಗಾತ್ ಪ್ರಕ್ಷಾಳನಾದಿ ರೂಪಾತ್ ಮತ್ಕರ್ಮಭಿಹಿ
ಆ ಮತ್ಪಾದ ಸಂಗಾತ್ ನೋಡಿ, ಮತ್ಪಾದ ಸಂಗಾತ್ ಅಂದ್ರೆ ಪ್ರಕ್ಷಾಳನಾದಿ ರೂಪಾತ್ ಭಗವಂತನ ಪಾದವನ್ನು ತೊಳೆಯೋದು ಅಥವಾ ಭಗವದ್ ಭಕ್ತರ ಪಾದವನ್ನು ತೊಳೆಯೋದು. ಮತ್ಪಾದ ಅಂದ್ರೆ ಮಹಾತ್ಮರು. ಇದು ಭಾಗವತ ಮೂಲ ವ್ಯಾಖ್ಯಾನ ಅಂದ್ರೆ ಹಾಗೆ ವ್ಯಾಖ್ಯಾನ ಮಾಡ್ತಾರೆ. ಮತ್ಪಾದ ಶಬ್ದಕ್ಕೆ ಮಹಾತ್ಮರಾದ ಭಗವದ್ ಭಕ್ತರು ಅವರ ಸಂಘ ಅಂತ ಅರ್ಥ. ಭೂತೇಶು ನಿರ್ವೈರೇಣ, ನಿರ್ವೈರ ಅಂದ್ರೆ ಯಾರಲ್ಲೂ ವೈರ ಮಾಡಬಾರದು. ಅಹಿಂಸೆಯ ಸರ್ವಭೂತೇಶು ಸಮತ್ವೇನ, ಯಾರಿಗೂ ಹಿಂಸೆ ಮಾಡದೆ ಎಲ್ಲರನ್ನು ಸಮಾನವಾಗಿ ಕಾಣುವಂಥದ್ದು. ಉಪಶಮೇನ ಶಮೇನ, ಉಪಶಮ ಶಬ್ದಕ್ಕೆ ಶಮ, ಸಹಿಸುವ ಗುಣ ಅಂತ ಅರ್ಥ. ದೇಹೆ ಆತ್ಮ ಇತ್ತಿ ಅಹಮಿತಿ ಬುದ್ಧಿ. ಇದು ನೋಡಿ, ವಸ್ತುತಃ ನಮ್ಮ ದೇಹ ಬೇರೆ ಮತ್ತು ಆತ್ಮ ಬೇರೆ. ಅದೇ ದೇಹವನ್ನೇ ನಾವು ಅಂತ ಅನ್ಕೊಳ್ಳೋದು. ಹಾಗೆ ಗೇಹ, ಗೇಹ ಅಂದ್ರೆ ನಮ್ಮ ಮನೆ. ಗೇಹೆ ಆತ್ಮನಃ ಮಮ, ನನ್ನ ಮನೆ, ನಾನು ದುಡಿದು ಕಟ್ಟಿರತಕ್ಕಂಥ ಮನೆ, ಹೀಗೆಲ್ಲ ಬುದ್ಧಿಗಳು ಅದೆಲ್ಲವನ್ನು ಕೂಡ ಬಿಡಬೇಕು. ತಸ್ಯಾಹ ಪರಿತ್ಯಾಗೇನ, ಅದೆಲ್ಲವನ್ನು ಕೂಡ ಬಿಡುವ ಮೂಲಕವಾಗಿ ತಸ್ಯಾಹ ಪರಿತ್ಯಾಗೇನ, ಹೀಗೆಲ್ಲ ಇದ್ದು ನಾವೇನ್ ಮಾಡಬೇಕು, ಸಾಧನೆಯನ್ನ ಮಾಡಬೇಕು ಅಂತ ಅಭಿಪ್ರಾಯ. ಮತ್ಕರ್ಮಭಿ, ನನಗೆ ಸಂಬಂಧಪಟ್ಟಂತ ಕೆಲಸಗಳು. ಮತ್ಕಥೆಯ, ನನ್ನ ಕಥೆಯನ್ನ ಶ್ರವಣ ಮಾಡುವುದರಿಂದಾಗಿ. ನಿತ್ಯವಾಗಿ ಮಾಡಬೇಕು. ನಿತ್ಯಂ ಮತ್ಕರ್ಮಭಿ, ನಿತ್ಯಂ ಮತ್ಕಥೆಯ, ನಿತ್ಯದಲ್ಲಿಯೂ ಭಗವಂತನ ಕಥೆಯನ್ನ ಶ್ರವಣ ಮಾಡುವಂಥದ್ದು. ಮತ್ತು ಮತ್ಪಾದ ಸಂಘ, ನನ್ನ ಭಕ್ತರಾಗಿರುವಂತಹ ವ್ಯಕ್ತಿಗಳ ತರ್ಕವನ್ನ ಮಾಡುವ ಮೂಲಕವಾಗಿ. ಮೇ ಗುಣಕೀರ್ತನ, ಮೇ ಅಂದ್ರೆ ಮಮ ಅಂತ ಅರ್ಥ. ನನ್ನ ಗುಣಕೀರ್ತನೆಯನ್ನ ಮಾಡುವಂಥದ್ದು, ಭಗವಂತನಲ್ಲಿರುವಂತ ಗುಣಾದಿಗಳನ್ನು ಸಂಕೀರ್ತನೆ ಮಾಡುವಂಥದ್ದು. ನಿರ್ವೈರ ಸಾಮ್ಯೋಪಶಮೇನ, ನಿರ್ವೈರ ಯಾರಲ್ಲೂ ವೈರ ಭಾವನೆಯನ್ನು ಹೊಂದದೇನೆ. ಸಾಮ್ಯ ಉಪಶಮೇನ, ಎಲ್ಲರಲ್ಲೂ ಸಾಮ್ಯ ಭಾವನೆ. ಮತ್ತು ಸಾಮ್ಯ ಅಂದ್ರೆ ನನಗೆ ಯಾವುದು ಹಿತವೋ ಎಲ್ಲರಿಗೂ ಅದು ಹಿತ, ನನಗೆ ಯಾವುದು ಅಹಿತವೋ ಎಲ್ಲರಿಗೂ ಅದು ಅಹಿತ. ಹಾಗಾಗಿ ನಾನು ನನ್ನ ಹಿತವನ್ನು ಬಯಸುವಂತೆ ಎಲ್ಲರ ಹಿತವನ್ನು ಬಯಸುತ್ತೇನೆ, ನಾನು ನನಗೆ ಅಹಿತವನ್ನು ಬಯಸುವಂತೆ ಎಲ್ಲರ ಅಹಿತವನ್ನು ಬಯಸುತ್ತೇನೆ ಎಂಬುದಾಗಿ. ಉಪಶಮೇನ ಕ್ಷಮಿಸುವ ಗುಣ. ಈ ರೀತಿಯಾಗಿ ಪುತ್ರ ಎಲೆ ಮಕ್ಕಳೇ, ದೇಹ ಗೇಹಾತ್ಮ ಬುದ್ಧೇಹೇ, ನನ್ನ ದೇಹ ನನ್ನ ಮನೆ ಎಂಬತಕ್ಕಂಥ ಬುದ್ಧಿಯ ಜಿಹಾಸಯ ಬಿಡುವ ಇಚ್ಛೆಯಿಂದಾಗಿ ಸಾಧನೆಯನ್ನು ಮಾಡಿರಿ. ಮತ್ಕರ್ಮಭಿರ್ಮತ್ಕಥಯಾ ಚ ನಿತ್ಯಂ ಮತ್ಪಾದ ಸಂಗಾತ್ ಗುಣಕೀರ್ತನಾನ್ಮೇ. ನಿರ್ವೈರ ಸಾಮ್ಯೋಪಶಮೇನ ಪುತ್ರಾಃ ಜಿಹಾಸಯಾ ದೇಹ ಗೇಹಾತ್ಮ ಬುದ್ಧೇಃ. ಶ್ರೀಕೃಷ್ಣಾರ್ಪಣಮಸ್ತು.